ಮೈ ಯೂಟ್ಯೂಬ್ ಚಾನಲ್ ಗ್ಲೋ ವಿತ್ ಪೂರ್ಣಿಮಾ. ಸೊ ನೆನಿ ಕ್ಲಾಸ್ ಡೇ 9 ಒಳಗೆ ನೀವು ಏನೇನು ಕಲ್ತ್ರಿ, ಲೈಕ್ ವಾಟ್ ಈಸ್ ಕಾಂಟೋರ್ ಆ್ಯಂಡ್ ವೈ ವಿ ನೀಡ್ ಕಾಂಟೋರ್ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸ್ ಶೇಪ್, ಆಮೇಲೆ ಹೌ ಟು ಕಾಂಟೋರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸ್ ಶೇಪ್. ಓಕೆ, ಇದೆಲ್ಲ ನೀನಿ ಕ್ಲಾಸ್ ಒಳಗೆ ಕಲ್ತ್ರಿ. ಸೊ ಇನ್ ಟುಡೇಸ್ ಕ್ಲಾಸ್, ಲೈಕ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟೋರ್ ಆ್ಯಂಡ್ ಬ್ರಾನ್ಸರ್, ಆಮೇಲೆ ವಾಟ್ ಆರ್ ದ ಕಲರ್ಸ್ ಆಫ್ ಕಾಂಟೋರ್ ಆ್ಯಂಡ್ ದ ಟೈಪ್ಸ್ ಆಫ್ ಕಾಂಟೋರ್ಸ್, ಆಮೇಲೆ ವಾಟ್ ಆರ್ ದ ಟೈಪ್ಸ್ ಆಫ್ ಬ್ರಾನ್ಸರ್ಸ್, ಆಮೇಲೆ ಯಾವ ಥರ ಇರುತ್ತೆ, ಯಾವ ಥರ ಬ್ರೌನ್ಸರ್ನ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು. ಓಕೆ, ಇದನ್ನೆಲ್ಲ ಇವತ್ತಿನ ಕ್ಲಾಸ್ ಒಳಗೆ ನಾವು ಕಲಿಯೋಣ. ಓಕೆ, ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಓಕೆ, ಫಸ್ಟ್ we will study about difference between contour and bronzer. ಓಕೆ, ಕಾಂಟೋರ್ನ ನಾವು ಎಲ್ಲೆಲ್ಲಿ ಅಪ್ಲೈ ಮಾಡ್ತೀವಿ, ಲೈಕ್ ಲೋ ಪಾಯಿಂಟ್ಸ್ ಆಫ್ ದ ಫೇಸ್. ಲೋ ಪಾಯಿಂಟ್ಸ್ ಅಂದರೆ ಯಾವ್ಯಾವು? ಚೀಕ್ ಬೋನ್ಸ್ನ ಕೆಳಗಡೆ, ಲೈಕ್ ಹಿಯರ್ ವಿ ಅಪ್ಲೈ ದ ಕಾಂಟೋರ್, ಆ್ಯಂಡ್ ಇದು ಏನಂದು ಜಾ ಲೈನ್ ಕೆಳಗಡೆ ವಿ ಅಪ್ಲೈ ದ ಕಾಂಟೋರ್. ದೀಸ್ ಆರ್ ದ ಲೋ ಪಾಯಿಂಟ್ಸ್. ಓಕೆ, ಲೋ ಪಾಯಿಂಟ್ಸ್. ಆಮೇಲೆ ಇವಾಗ ಬ್ರೌನ್ಸರ್ ಅಪ್ಲೈ ಮಾಡಬೇಕಾಗಿತ್ತು ಅಂದರೆ ವಿ ಅಪ್ಲೈ ಅಟ್ ದ ಹೈ ಪಾಯಿಂಟ್ಸ್ ಆಫ್ ದ ಫೇಸ್. ಹೈ ಪಾಯಿಂಟ್ಸ್ ಅಂದರೆ ಲೈಕ್ ಕಾಂಟೋರ್ ಅಪ್ಲೈ ಮಾಡಿರ್ತೀರಲ್ಲ, ಅಬೌವ್ ದ್ಯಾಟ್ ವಿ ಅಪ್ಲೈ ದ ಬ್ರೌನ್ಸರ್, ಅಬೌವ್ ದ ಜಾ ಲೈನ್. ಈ ಥರ ಇಲ್ಲಿ ನಾವು ಬ್ರೌನ್ಸರ್ನ ಅಪ್ಲೈ ಮಾಡ್ತೀವಿ. ಓಕೆ, ದಿಸ್ ಈಸ್ ಹೌ ವಿ ಅಪ್ಲೈ ಕಾಂಟೋರ್ ಆ್ಯಂಡ್ ಬ್ರೌನ್ಸರ್. ಓಕೆ ಓಕೆ ಕಲರ್ಸ್ ಆಫ್ ದ ಕಾಂಟೋರ್. ಕಲರ್ಸ್ ಆಫ್ ದ ಕಾಂಟೋರ್ ಅಂದರೆ ಹೆಂಗಿರುತ್ತೆ, ಲೈಕ್ ಕೂಲ್ ಅಂಡರ್ ಟೋನ್ ಕಲರ್ಸ್ ಅಂತಲೇ ಹೇಳ್ಬೋದು. ಹೆಂಗಂತಂದರೆ ಲೈಕ್ ಫೌಂಡೇಶನ್ ಇರುತ್ತಲ್ಲ, ನಿಮ್ಮದು ಶೇಡ್ ಫೌಂಡೇಶನ್ನ 2 ಶೇಡ್ಸ್ ಜಾಸ್ತಿ, 2 ಶೇಡ್ಸ್ ಹೈಯರ್ ತೊಗೊಂಡ್ರೆ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಕಾಂಟೋರ್. ಅಂದರೆ ನೀವು ಇವಾಗ ಹೋಗಿ ಕಾಂಟೋರ್ ಪ್ಯಾಲೆಟ್ ಡಿಫ್ರೆಂಟಾಗಿ ತೊಗೊಂಡು ಬರೋದೇನು ಅವಶ್ಯಕತೆ ಇಲ್ಲ. ಫೌಂಡೇಶನ್ನೇ ನೀವು 2 ಶೇಡ್ಸ್ ಜಾಸ್ತಿ ತೊಗೊಂಡು ಯೂಸ್ ಮಾಡಿದರೆ ದ್ಯಾಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಕಾಂಟೋರ್. ಆರ್ ಅಕಸ್ಮಾತ್ ಕನ್ಸಿಲರ್ ಇರುತ್ತಲ್ಲ, 2 ಶೇಡ್ಸ್ ಜಾಸ್ತಿ ನೀವು ಕನ್ಸಿಲರ್ನ ಬೈ ಮಾಡಿದ್ರಿ, ಪರ್ಚೇಸ್ ಮಾಡಿದ್ರಿ ಅಂದರೆ ದ್ಯಾಟ್ ಆಲ್ಸೋ ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಅ ಕಾಂಟೋರ್. ಬಟ್ ನಾಟ್ ಲೈಕ್ ಟೂ ಡಾರ್ಕ್ ಶೇಡ್ ಕಲರ್ ನೀವು ತೊಗೊಳ್ಳೋ ಹಾಗಿಲ್ಲ. ಯಾಕಂದರೆ ಲೈಕ್ ನೀವು ಅಪ್ಲೈ ಮಾಡಿದರೆ ದ್ಯಾಟ್ ವಿಲ್ ಲೀವ್ ದ ಪ್ಯಾಚ್. ನಾನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ. ಓಕೆ, ಬಟ್ ಇವಾಗ ನೋಡಿರಿ ಬ್ರಾನ್ಸರ್ ಅಂತಂದ್ರೆ ಹೆಂಗೆ, ಲೈಕ್ ಇಟ್ ವಿಲ್ ಬಿ ಲೈಕ್ ವಾರ್ಮ್ ಅಂಡರ್ ಟೋನ್ದವರು ವಾರ್ಮ್ ಅಂಡರ್ ಟೋನ್ ಕಲರ್ಸ್ ಇರ್ತಾವಲ್ಲ, ದ್ಯಾಟ್ ವಿ ವಿಲ್ ಕಾಲ್ ಆಸ್ ಅ ಬ್ರಾನ್ಸರ್. ಅಂದರೆ ಲೈಕ್ ಆರೆಂಜಿಶ್ ಮಿಕ್ಸ್ ಇರುತ್ತೆ ಬ್ರಾನ್ಸರ್ ಒಳಗಡೆ. ಓಕೆ, ದಿಸ್ ಈಸ್ ಹೌ ವಿ ಡಿಫ್ರೆನ್ಶಿಯೇಟ್ ದ ಕಲರ್ಸ್ ಆಫ್ ದ ಬ್ರಾನ್ಸರ್ ಆ್ಯಂಡ್ ಕಾಂಟೋರ್. ಇವಾಗ ನೋಡಿರಿ, ಕಾಂಟೋರ್ ಅಂದರೆ ಹೆಂಗೆ, ಮ್ಯಾಟ್ ಫಿನಿಶ್ ಇರ್ತಾವೆ ಕಾಂಟೋರ್ಸ್. ಓಕೆ, ಮ್ಯಾಟ್ ಫಿನಿಶ್ ಕೊಡುತ್ತೆ, ಮ್ಯಾಟ್ ಫಿನಿಶ್ ಇರ್ತಾವೆ. ಬಟ್ ಬ್ರೌನ್ಸರ್ ಹಾಗಲ್ಲ. ಬ್ರೌನ್ಸರ್ ವಿಲ್ ಬಿ ಲೈಕ್ ಗ್ಲೋ, ಲೈಕ್ ಶಿಮ್ಮರಿ ಇರ್ತಾವೆ. ಅದರೊಳಗೆ ಶಿಮ್ಮರಿ ಇರೋ ಶೇಡ್ಸ್ನ ನಾವು ಕಾಂಟೋರ್ ಆಗಿ ಯೂಸ್ ಮಾಡುವಂಗಿಲ್ಲ. ಓಕೆ, ಬ್ರೌನ್ಸರ್ ಅಂದರೆ ಲೈಕ್ ಇಟ್ ವಿಲ್ ಗಿವ್ ಸಮ್ ಗ್ಲೋ ಅಂತಲೇ ಹೇಳ್ಬೋದು ಆ ಪ್ಲೇಸಿಗೆ. ಓಕೆ, ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟೋರ್ ಆ್ಯಂಡ್ ಬ್ರೌನ್ಸರ್. ಕಾಂಟೋರ್ ಅಂದರೆ ಏನು, ದ್ಯಾಟ್ ಕ್ರಿಯೇಟ್ಸ್ ದ ಶ್ಯಾಡೋ. ಓಕೆ, ಅದು ನೀವು ಬ್ರೈಡಲ್ ಮೇಕಪ್ ನೀವು ಯೂಸ್ ಮಾಡಬೇಕಾಗಿತ್ತು ಅಂತಂದರೆ ಯು ಕ್ಯಾನ್ ಯೂಸ್ ದ ಕಾಂಟೋರ್. ಬಟ್ ಡೈಲಿ ಯೂಸಿಗೆ ನೀವು ಬೇಕಾಗಿತ್ತಂದರೆ ಲೈಕ್ ಯು ಕ್ಯಾನ್ ಯೂಸ್ ಬ್ರಾನ್ಸರ್. ಬಿಕಾಸ್ ಅದು ಬ್ರಾನ್ಸರ್ ವಾರ್ಮ್ತ್ ಆಗಲಿ, ಹೆಲ್ದಿ ಸ್ಕಿನ್ ಅಂದರೆ ಹೆಲ್ದಿ ಮೇಕಪ್ ಗ್ಲೋ ಆಗಿರ್ಬೋದು, ಮತ್ತು ಸನ್ ಕಿಸ್ಟ್ ಎಫೆಕ್ಟ್ ಬ್ರಾನ್ಸರ್ನ ಕೊಡ್ತಿದೆ. ಬಟ್ ಕಾಂಟೋರ್ ಇಟ್ ವಿಲ್ ಗಿವ್ಸ್ ಓನ್ಲಿ ಶ್ಯಾಡೋಸ್. ಓಕೆ, ಶ್ಯಾಡೋಸ್ ಅಷ್ಟೇ ಕ್ರಿಯೇಟ್ ಮಾಡುತ್ತೆ. ಬಟ್ ಬ್ರಾನ್ಸರ್ನ ನಿಮಗೆ ಸನ್ ಕಿಸ್ಟ್ ಎಫೆಕ್ಟ್ ಕೊಡುತ್ತೆ ಫಾರ್ ಡೈಲಿ ಯೂಸ್, ಆಫೀಸ್, ಕಾಲೇಜ್. ಓಕೆ, ಯಾವುದಾದ್ರೂ ನಿಮಗೆ ಮೇಕಪ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಅಂದರೆ ಲೈಕ್ ಯು ಕ್ಯಾನ್ ಯೂಸ್ ಬ್ರಾನ್ಸರ್ ರಾದರ್ ದನ್ ಕಾಂಟೋರ್. ಓಕೆ, ದೀಸ್ ಆರ್ ಆಲ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟೋರ್ ಆ್ಯಂಡ್ ಬ್ರಾನ್ಸರ್. ನಿಮಗೆ ಅರ್ಥ ಆಗಿರ್ಬೋದು ನಿಮ್ಮ ತಲೆ ಒಳಗೆ, ಲೈಕ್ ವಾಟ್ ಈಸ್ ಕಾಂಟೋರ್ ಆ್ಯಂಡ್ ವಾಟ್ ಈಸ್ ಬ್ರಾನ್ಸರ್. ನೋ ಲೆಟ್ಸ್ learn about how to decide the colors of contour. Okay, this is the contour of Forever 52 shade. ಇದರಲ್ಲಿ ನೋಡ್ರಿ 2 ಶೇಡ್ ಬರ್ತಾವೆ, FC001, FC002. ನಿಮ್ದು ಫೌಂಡೇಶನ್ ಪ್ರಕಾರ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಬೋದು. ಇದು Forever 52 ಪ್ಯಾಲೆಟ್. ಇದರಲ್ಲಿ ನೋಡ್ರಿ ಪೌಡರ್ ಹೈಲೈಟರ್ ಐತಿ, ಆಮೇಲೆ ಕಾಂಟರ್ಸು ಅದಾವೆ. ಇದ್ರಾಗ ನೋಡ್ರಿ ವಾರ್ಮ್ ಅಂಡರ್ ಟೋನ್ ಆರೆಂಜಿಸ್ ಅದಲ್ಲ, ಸ್ವಲ್ಪ ಆರೆಂಜಿಶ್ ಅದ. ಅದು ನೋಡ್ರಿ ಇದು ಯಾವ ಸ್ಕಿನ್ಗೆ ಬೇಕಾದರೂ ನಡೀತದೆ. ಓಕೆ, ದಿಸ್ ಇಸ್ ಅ ಪೆನ್ಸಿಲ್ ಟು ಪೌಡರ್ ಕಾಂಟೋರ್ ಕೆ ಬ್ಯೂಟಿದು. ಇದನ್ನು ಕಾಂಟೋರ್ ಆಗಿ ನೀವು ಯೂಸ್ ಮಾಡ್ಬೋದು. ನೋಡ್ರಿ ಈ ಥರ ಅಪ್ಲೈ ಮಾಡ್ಕೋಬೋದು ನೀವು ಕಾಂಟೋರ್ ಪೆನ್ಸಿಲ್ ಸ್ಟಿಕ್ನಿಂದ. ಓಕೆ, ಈ ಥರ ನೀವು ಡಾರ್ಕೆಸ್ಟ್ ಕಾಂಟೋರ್ ತೊಗೊಂಡು ಮಾಡಿದ್ರಿ ಅಂತಂದರೆ ಲೈಕ್ ಇದು ನೋಡಿರಿ. ಓಕೆ, ಇವಾಗ ನೋಡಿ ನಾ ಬ್ರಷ್ ಯಾವ ಥರ ಯೂಸ್ ಮಾಡಬೇಕು ಕಾಂಟೋರ್ಗೆ ಅಂತಂದರೆ ಲೈಕ್ ದಿಸ್ ಟೈಪ್. ಈ ಥರ ಆ್ಯಂಗಲ್ಡ್ ಬ್ರಷ್ ಇರುತ್ತಲ್ಲ, ಆ್ಯಂಗಲ್ಡ್ ಬ್ರಷ್ ನೀವು ಕಾಂಟೋರ್ಗೆ ಯೂಸ್ ಮಾಡಬೇಕಾಗತ್ತೆ. ಓಕೆ, ಇವಾಗ ನೋಡಿರಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ ನಿಮಗೆ. ಯಾವತ್ತು ನೀವು
ಕಾಂಟೋರ್ ಹಚ್ಕೋಬೇಕಾಗಿತ್ತು ಅಂದ್ರೆ ಲೈಕ್ ಈ ಥರ ಆರ್ಕ್ ಮಾಡಬೇಕು. ಓಕೆ, ಲೆಟ್ಸ್ ಬ್ಲೆಂಡ್. ನೋಡಿ, ಈ ಇಯರ್ ಟಿಪ್ದಿಂದ ಈ ಮಿಡ್ಲ್ ಆಫ್ ಐವರೆಗೂ ನಾನು ಕಾಂಟೋರ್ನ ಅಪ್ಲೈ ಮಾಡಿದ್ದೀನಿ. ಇವಾಗ ನೀವು ಡಿಫ್ರೆನ್ಸ್ ನೋಡಬಹುದು. ಇಲ್ಲಿ ಒಂದು ಶ್ಯಾಡೋ ಕ್ರಿಯೇಟ್ ಆಗಿದೆ. ಓಕೆ, ಒಂದು ಸ್ವಲ್ಪ ಮುಖಾನು ಈ ಕಡೆ ಸ್ಲಿಮ್ಮರ್ ಕಾಣಿಸ್ತಾ ಇತ್ತು ಈ ಕಡೆಗಿಂತ, ಹೌದಾ? ಲೆಟ್ ಸಿ ಆಫ್ ಬ್ರಾಂಜರ್ ನೋಡಿರಿ. ಓಕೆ, ಈ ಥರ ಶಿಮರಿ ಟೈಪ್ ಇರುತ್ತೆ. ಓಕೆ, ದೀಸ್ ಆರ್ ಕಾಲ್ಡ್ ಆಸ್ ಬ್ರಾಂಜರ್. ಇದು ಪಿಂಕ್ ಕಲರ್ ಇದ್ದದ್ದು ಹೈಲೈಟರ್, ದ್ಯಾಟ್ ಇನ್ ಅಪ್ಕಮಿಂಗ್ ಕ್ಲಾಸ್ ಒಳಗೆ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇದು ನೋಡಿರಿ ಶಿಮರಿ ಗ್ಲೋ ಇರುತ್ತಲ್ಲ, ನೋಡಿ ಸ್ವಾಚ್ ಮಾಡಿ ತೋರಿಸ್ತೀನಿ. ನೋಡಿ ಸ್ವಲ್ಪ ಗ್ಲೋ ಇಲ್ಲ. ದಿಸ್ ಇಸ್ ಕಾಲ್ಡ್ ಆಸ್ ಬ್ರಾಂಜರ್. ಓಕೆ, ಈ ಥರ ಬ್ಲೆಂಡ್ ಮಾಡಬೇಕು. ಓಕೆ, ದೀಸ್ ಆರ್ ಬ್ರಾಂಜರ್ಸ್. ಓಕೆ, ಆಮೇಲೆ ಆಗಲೇ ನಿಮ್ಗೆ ಡಾರ್ಕ್ ಶೇಡ್ ತೋರಿಸಿದ್ನಲ್ಲ, ದ್ಯಾಟ್ ಆರ್ ದ ಕಾಂಟೋರ್. ಓಕೆ, ನೀವು ಕನ್ಸಿಲರ್ನು ತೊಗೋಬೋದು, ಫೌಂಡೇಶನ್ನೂ ತೊಗೋಬೋದು. ಓಕೆ, ಇವಾಗ ನಿಮ್ಮ ಕಲರ್ಸ್ ಯಾವ್ಯಾವ ಥರ ನೀವು ಸೆಲೆಕ್ಟ್ ಮಾಡಬೇಕು ಕಾಂಟೋರ್ಗೆ ಆ್ಯಂಡ್ ಬ್ರಾಂಜರ್ಗೆ ಅಂತ ನಿಮಗೆ ಅರ್ಥ ಆಯಿತು. ಓಕೆ, ದಿಸ್ ಈಸ್ ಒನ್ ಟೈಪ್ ಆಫ್ ಬ್ರಾಂಜರ್, ಲೈಕ್ ಹುಲಾ ಅಂತ ಇದೆ ಪ್ರಾಡಕ್ಟು. ಇದನ್ನು ನೀವು ಬ್ರಾಂಜರಾಗಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನೋಡಿ 4 ಶೇಡ್ ಬರ್ತಾವೆ: ಫೇರ್ ಸ್ಕಿನ್ ಟೋನ್, ಮೀಡಿಯಮ್ ಸ್ಕಿನ್ ಟೋನ್, ಡಾರ್ಕ್ ಸ್ಕಿನ್ ಟೋನ್. ನಿಮ್ದು ಯಾವುದು ಶೇಡ್ ಪ್ರಕಾರ ನೀವು ಇದೊಂದು ಪ್ರಾಡಕ್ಟಾಗಿ ಚೂಸ್ ಮಾಡ್ಕೋಬೋದು. ಇವಾಗ ಬ್ರಾಂಜರ್ ಎಲ್ಲಿ ಅಪ್ಲೈ ಮಾಡಬೇಕು? ಬ್ರಾಂಜರ್ ಯಾವತ್ತು ಶಿಮರ್ ಇರುತ್ತೆ. ಓಕೆ, ಇಟ್ ವಿಲ್ ಬಿ ನಾಟ್ ಲೈಕ್ ಅ ಮ್ಯಾಟ್. ಇದು ಶಿಮರ್ ಆ್ಯಂಡ್ ಶಿಮರ್ ವಿಲ್ ನಾಟ್ ಬಿ ಕಾಂಟೋರ್. ಓಕೆ, ಅದರೊಳಗೂ ಸ್ವಲ್ಪ ಏನಂತಾರೆ ಲೈಕ್ ಗ್ಲಿಟರ್ ಇರುತ್ತೆ. ಓಕೆ, ಶಿಮರ್. ಇವಾಗ ಹೈ ಪಾಯಿಂಟ್ಸ್ ಆಫ್ ಯುವರ್ ಫೇಸ್ ನೀವು ಬ್ರಾಂಜರ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಓಕೆ, ಯಾವತ್ತೂ ಈ ಥರ ಮಾಡಬಾರ್ದು. ಓಕೆ, ಯು ಹ್ಯಾವ್ ಟು ಟ್ಯಾಪ್. ಓಕೆ, ಇಲ್ಲಿ ಶಿಮರಿ ಕಾಣಿಸ್ತಾ ಇತ್ತಲ್ಲ. ಓಕೆ, ದಿಸ್ ಈಸ್ ವಾಟ್ ದ ಕಾಂಟೋರ್ ಆ್ಯಂಡ್ ಬ್ರಾಂಜರ್. ಓಕೆ, ಇವಾಗ ನೋಡ್ಬೋದು ನೀವು ಡಿಫ್ರೆನ್ಸ್ ಬಿಟ್ವೀನ್ ಈ ಚಿಕ್ ಆಮೇಲೆ ಈ ಚಿಕ್. ಇದೊಂದು ಸ್ವಲ್ಪ ದಪ್ಪ ಕಾಣಿಸ್ತೈತಿ. ದಿಸ್ ಚಿಕ್ ಈಸ್ ಲುಕಿಂಗ್ ಸ್ಲಿಮ್ಮರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸ್ ನಿಮ್ಗೆ ಯೂಸ್ಫುಲ್ ಆಯಿತು ಅನ್ಕೋತೀನಿ. ಲೈಕ್ ಇನ್ ಟುಡೇಸ್ ಕ್ಲಾಸ್ ವಿ ಸ್ಟಡಿಡ್ ಅಬೌಟ್ ಡಿಫ್ರೆನ್ಸ್ ಬಿಟ್ವೀನ್ ಕಾಂಟೋರ್, ಬ್ರಾಂಜರ್, ವಾಟ್ ಆರ್ ದ ಕಲರ್ಸ್ ಆಫ್ ದ ಕಾಂಟೋರ್, ವಾಟ್ ಆರ್ ದ ಕಲರ್ಸ್ ಆಫ್ ದ ಬ್ರಾಂಜರ್. ಆಮೇಲೆ ಬ್ರಷ್ ನಾಲೆಜ್ ನಿಮಗೂ ಕೊಟ್ಟೆ. ಆಮೇಲೆ ಹೌ ಟು ಅಪ್ಲೈ ದ ಕಾಂಟೋರ್ ಆ್ಯಂಡ್ ಹೌ ಟು ಅಪ್ಲೈ ದ ಬ್ರಾಂಜರ್. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅಲ್ಲಿವರೆಗೂ ನಂಗೆ ಫಾಲೋ ಮಾಡ್ತಾಯಿರಿ, ಲೈಕ್ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್.